ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೇಷ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಏನಿದೆ, ಮೇಷ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲನ ಪಡ್ಕೋತಾರೆ, ಹಾಗೇನೆ ಯಾವೆಲ್ಲ ಅಶುಭ ಫಲಗಳನ್ನ ಪಡ್ಕೊಳ್ತಾರೆ, ಹಾಗೇನೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು, ಮೇಷ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಪವಾಡವೇ ನಡೆಯಲಿದೆ. ಹಾಗೇನೆ 6 ವಿಚಿತ್ರ ಘಟನೆಗಳು ಕೂಡ ನಡೆಯುತ್ತೆ. ಹಾಗಾದರೆ ಅಂತಹ ವಿಷಯಗಳೇನು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಅದಕ್ಕೂ ಮುನ್ನ ಮೇಷ ರಾಶಿಯವರಾಗಿದ್ದರೆ ಹಾಗೇನೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬೋದಾದರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಮೇಷ ರಾಶಿಯವರು ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಷ ರಾಶಿಯ ಆಗಸ್ಟ್ ತಿಂಗಳ ಗೋಚಾರ ಫಲಗಳಲ್ಲಿ ಮೊದಲಿಗೆ ಶುಭ ಫಲಗಳ ಬಗ್ಗೆ ಮಾತನಾಡೋಣ. ಮೇಷ ರಾಶಿಯಲ್ಲಿ ರಾಹು ಅದ್ಭುತವಾಗಿರೋದ್ರಿಂದ ಅಚಾನಕ್ಕಾಗಿ ನಿಮಗೆ ಹಣ ಅನ್ನೋದು ಬರುತ್ತೆ. ರಾಹು ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಮೇಷ ರಾಶಿಯವರಿಗೆ ಇದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಡನ್ ಆಗಿ ಇವರಿಗೆ ಹಣ ಅನ್ನೋದು ಬಂದು ಸೇರುತ್ತೆ. ನಿಮಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ, ಆ ಹಣ ಬರ್ದೇನೆ ತುಂಬಾ ಸತಾಯಿಸ್ತಿರುತ್ತೆ. ಈಗ ನೀವು ಯಾರಿಗಾದ್ರೂ ಸಾಲನ ಕೊಟ್ಟಿರ್ತೀರಾ, ಆ ಸಾಲ ನಿಮಗೆ ರಿಟರ್ನ್ ಬರೋದು ತುಂಬ ಒದ್ದಾಟ ಈ ರೀತಿ ಆಗ್ತಿರುತ್ತೆ. ನಿಮಗೆ ಊಹೆನೇ ಮಾಡದೇ ಇರೋ ರೀತಿ ಸಡನ್ ಆಗಿ ಅವರು ನಿಮಗೆ ಹಣನ ತಂದ್ಕೊಡ್ಬೋದು. ಹಾಗಾಗಿ ಅಚಾನಕ್ಕೆ ಹಣ ಬರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಮತ್ತು ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಸಕ್ಸಸ್ ಅನ್ನೋದನ್ನು ಕೂಡ ನೀವು ಪಡ್ಕೋಬಹುದು. ನೀವು ಎಷ್ಟು ಕಡಿಮೆ ಪ್ರಯತ್ನ ಮಾಡಿದರೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಎಫರ್ಟ್ ಹಾಕಿದರೆ ಸಾಕು, ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಹಾಗಾಗಿ ಪ್ರಯತ್ನದಿಂದ ಫಲ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಗುರು ಮತ್ತು ಶುಕ್ರನಿಂದ ನಿಮ್ಮ ಮಾತಿನಿಂದ ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಗುರುಗ್ರಹ ಮತ್ತು ಶುಕ್ರ ಗ್ರಹ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಮಾತಿನಿಂದ ನೀವು ಲಾಭನ ಪಡ್ಕೋತೀರಾ. ನಿಮ್ಮ ಮಾತಿನಿಂದ ಜನನ ಆಕರ್ಷಣೆ ಮಾಡ್ಕೋತೀರಾ. ಹಾಗಾಗಿ ನಿಮ್ಮ ಮಾತಿಗೆ ಒಂದು ಬೆಲೆ ಅನ್ನೋದಿರುತ್ತೆ. ಹಾಗಾಗಿ ನೀವು ಖಂಡಿತವಾಗಿಯೂ ಕೂಡ ನಿಮ್ಮ ಮಾತಿನಿಂದ ನೀವು ಜಯ, ಗೌರವ, ಸ್ಥಾನಮಾನ ಎಲ್ಲವನ್ನು ಕೂಡ ಪಡ್ಕೊಳ್ತೀರಾ. ವ್ಯಾಪಾರಸ್ಥರಿಗೆ ತುಂಬ ತುಂಬಾ ಅನುಕೂಲಕರವಾದಂತಹ ವಾತಾವರಣ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ರಾಶಿಯ ಮೇಷ ರಾಶಿಯ ವ್ಯಾಪಾರಸ್ಥರು ಆಗಸ್ಟ್ ತಿಂಗಳಲ್ಲಿ ಅನುಕೂಲಕರವಾದಂಥ ವಾತಾವರಣನ ಕಾಣ್ಬೋದು. ವಿಪರೀತವಾದಂಥ ಲಾಭ ಅನ್ನೋದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕುಜನಿಂದ ಭೂಮಿ ವ್ಯವಹಾರದಿಂದ ಅತಿಯಾದಂತಹ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ. ಭೂಮಿ ವ್ಯವಹಾರ ಯಾರ್ಯಾರು ಮಾಡ್ತಿದ್ದೀರೋ, ಈಗ ಒಂದು ಸೈಟ್ ಅಥವಾ ಮನೆ ಏನಾದರೂ ಒಂದು ಕೊಂಡು ಮಾರೋದು ಈ ರೀತಿಯಾಗಿ ಯಾರು ಕೆಲಸ ಮಾಡ್ತಿದ್ದೀರೋ, ಎಕ್ಸ್ಪೆಷಲಿ ಹೇಳಬೇಕಂದ್ರೆ ರಿಯಲ್ ಎಸ್ಟೇಟ್ ಕೆಲಸ ಯಾರ್ಯಾರು ಮಾಡ್ತಿದ್ದೀರಾ ಅವರಿಗೆ ವಿಪರೀತವಾದಂಥ ಯೋಗ ಅನ್ನೋದು ಶುರುವಾಗುತ್ತೆ. ವಿಪರೀತವಾದಂಥ ಲಾಭ ಅನ್ನೋದು ಕೂಡ ಈ ತಿಂಗಳಲ್ಲಿ ಈ ರಾಶಿಯವರು ಕಾಣಬಹುದು. ಇನ್ನು ಭೂಮಿ ಕೊಳ್ಳುವಂಥ ಯೋಗ ಕೂಡ ಮೇಷ ರಾಶಿಯವರಿಗೆ ಇದೆ. ಮೇಷ ರಾಶಿಯವರಿಗೆ ಶನಿ ಇಲ್ಲ, ಸಾಡೆ ಸಾತಿ ನಡೀತಿದೆ, ನಾನು ತುಂಬ ಸಾಲ ಮಾಡ್ಕೊಂಡ್ಬಿಡ್ತೀನಪ್ಪ ಅಂತ ಯೋಚನೆ ಮಾಡಿಕೊಂಡು ಭಯ ಪಡ್ತಿದ್ದೀರಾ. ಆದರೆ ತಲೆ ಕೆಡಿಸ್ಕೊಂಬೇಡಿ, ಕುಜ ನಿಮಗೆ ಗಟ್ಟಿಯಾಗಿ ಭೂಮಿ ವ್ಯವಹಾರನ ಶುರು ಮಾಡಿ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಭೂಮಿ ಕೊಳ್ಳುವಂತಹ ಪ್ಲ್ಯಾನ್ ಏನಾದರೂ ನೀವು ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಪ್ಲ್ಯಾನ್ನ ನೀವು ಎಕ್ಸಿಕ್ಯೂಟ್ ಮಾಡಿ, ಖಂಡಿತವಾಗಿಯೂ ಕೂಡ ಅದು ಸಕ್ಸಸ್ ಅನ್ನೋದು ಆಗೇ ಆಗುತ್ತೆ. ಇನ್ನು ಉದ್ಯೋಗ ಅವಕಾಶಗಳ ಪ್ರಯತ್ನದಲ್ಲಿ ಉತ್ತಮ ಕೆಲಸ ಅನ್ನೋದು ಕೂಡ ಸಿಗುತ್ತೆ. ನೀವೇನಾದರೂ ಹೊಸ ಉದ್ಯೋಗನ ಪಡ್ಕೊಬೇಕು ಅಂತ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮವಾದಂತಹ ಕೆಲಸ ಅನ್ನೋದು ನಿಮಗೆ ಸಿಗುತ್ತೆ. ಹಾಗಾಗಿ ನೀವೇನಾದರೂ ಉದ್ಯೋಗ ಹುಡುಕಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹುಡುಕ್ತಿದ್ರೆ ಸ್ವಲ್ಪ ಪ್ರಯತ್ನ ಮಾಡಿ, ಉತ್ತಮವಾದಂತಹ ಸ್ಯಾಲ್ರಿ ಇರೋ ಉತ್ತಮವಾಗಿರುವಂತಹ ಕೆಲಸ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ, ಮೇಷರಾಶಿಯವರು ಈ ತಿಂಗಳಲ್ಲಿ ಇಷ್ಟೆಲ್ಲ ಶುಭ ಫಲಗಳನ್ನ ಪಡ್ಕೊಳ್ತೀರಾ. ಹಾಗೇನೆ 6 ವಿಚಿತ್ರ ಘಟನೆಗಳು ಯಾವ್ಯಾವುದು, ನೀವು ಯಾವ್ಯಾವ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನೋಡೋದಾದರೆ, ಬುಧ ಗ್ರಹ ಮೇಷರಾಶಿಯವರಿಗೆ ನೀಚನಾಗಿರೋದ್ರಿಂದ ಮಾತಿನಿಂದ ದೋಷ ಬರುತ್ತೆ. ವಾಕ್ಸ್ಥಾನದಲ್ಲಿ ಬುಧಗ್ರಹ ನೀಚನಾಗಿರೋದ್ರಿಂದ ನೀವು ಯಾರ ಹತ್ರ ಹೇಗೆ ಮಾತಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರಿಗೂ ಕೂಡ ನೋವು ಮಾಡದೇ ಇರುವಂಥ ಮನಸ್ಥಿತಿ ಇರೋರು ಮೇಷರಾಶಿಯವರು. ಆದರೆ ಬುಧ ನೀಚನಾಗಿರೋದ್ರಿಂದ, ಅದರಲ್ಲೂ ವಾಕ್ಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ನೀವು ಮಾಡುವಂತಹ ಸಣ್ಣ ಪುಟ್ಟ ತಮಾಷೆ, ನೀವು ಮಾಡುವಂತಹ ಸಣ್ಣ ಪುಟ್ಟ
ತಪ್ಪುಗಳು ಮಾತಿನಲ್ಲಿ ಖಂಡಿತವಾಗಿಯೂ ಕೂಡ ತೊಂದರೆಗೀಡಾಗ್ಬಿಡ್ತೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ತಮಾಷೆನ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಾ, ಹಾಗೆಯೇ ಯಾರ ಮನಸ್ಸಾದರೂ ನೋವಾಗ್ಬಿಡುತ್ತೆ ಅನ್ನೋ ಥರ ಮಾತಾಡ್ತಿರ್ತೀರಾ. ಹಾಗಾಗಿ ನೀವು ತುಂಬ ತಮಾಷೆ ಮಾಡಿದ್ರೂ ಕೂಡ ಈ ತಿಂಗಳಲ್ಲಿ ಅದು ನಿಮಗೆ ಆಪತ್ತು ಅಂತಾನೆ ಹೇಳ್ಬೋದು. ಇದರಿಂದ ಮನಸ್ತಾಪಗಳು ಕೂಡ ಬರುತ್ತೆ, ಹುಷಾರಾಗಿರಿ. ನಿಮ್ಮ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗಿರುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಅತಿಯಾದಂಥ ಅನುಕೂಲ ಇದೆ, ಆದರೆ ನೀವು ಯಾವುದಾದ್ರೂ ವ್ಯವಹಾರಗಳನ್ನ ಶುರು ಮಾಡಬೇಕು ಅಂತಿದ್ರೆ ಅಥವಾ ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ನೀವು ನಿಮ್ಮ ವ್ಯವಹಾರಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂದರೆ ಕೇತುವಿನಿಂದಲೂ ಕೂಡ ಸಮಸ್ಯೆ ಬರುತ್ತೆ. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲೂ ಕೂಡ ನೀವು ಎಚ್ಚರಿಕೆಯಿಂದ ನೀವು ನಿಮ್ಮ ವ್ಯವಹಾರಗಳನ್ನ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಸೂರ್ಯ ಕೂಡ ನೀಚನಾಗಿರೋದ್ರಿಂದ, ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನೀವು ಸೂರ್ಯ ನಮಸ್ಕಾರಗಳನ್ನ ಮಾಡ್ಕೊಬೇಕಾಗತ್ತೆ. ಸೂರ್ಯನಿಂದಲೂ ಕೂಡ ನಿಮಗೆ ತೊಂದರೆ ಅನ್ನೋದು ಇರೋದ್ರಿಂದ ಖಂಡಿತವಾಗಿಯೂ ಕೂಡ ನೀವು ಪ್ರತಿನಿತ್ಯ ಸೂರ್ಯ ನಮಸ್ಕಾರನ ಮಾಡ್ಕೊಳ್ಳಿ. ಇನ್ನು ಸಾಡೆ ಸಾತಿ ನಡೀತಿರೋದ್ರಿಂದ ಶನಿಯಿಂದ ತೊಂದರೆ ಅನ್ನೋದು ಇದ್ದೇ ಇರುತ್ತೆ. ಯಾರಿಗಾದರೂ ಮಾತು ಕೊಡೋ ಮುನ್ನ ತುಂಬಾ ಗಮನ ಇರಬೇಕು. ಮೇಷರಾಶಿಯವರು ಹೇಗೆ ಅಂದರೆ ಸಡನ್ನಾಗಿ ಒಪ್ಕೊಂಡ್ಬಿಡೋದು, ಅದಾಗ್ಬಿಡುತ್ತೆ ಅಂತ ಮುಂಚೆನೇ ನೀವು ಮಾತು ಕೊಟ್ಬಿಡ್ತೀರಾ. ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮಾತು ಕೊಟ್ಟು ನೀವು ಸಿಕ್ಕಾಕೊಂಬೇಡಿ. ನೀವು ಮಾತು ಕೊಟ್ಟರೆ ಸಿಕ್ಕಾಕೊಂಡ್ಬಿಡ್ತೀರಾ. ಹಾಗೆಯೇ ಮಾತು ಕೊಡೋ ಮುನ್ನ ನೀವು 100 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಮಾತು ಕೊಡೋಕ್ಕೂ ಮುನ್ನ ನೀವು ಗಮನ ಇಟ್ಕೊಬೇಕು. ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಈ ಮೇಷರಾಶಿಯವರು ಯೋಚನೆ ಮಾಡಬೇಕು. ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತ ಮಾತು ಕೊಟ್ಬಿಟ್ಟು ಮುಂದೊಂದು ದಿನ ಚೆನ್ನಾಗಿಲ್ಲ ಅಂದಾಗ ಮಾತನ್ನು ಮುರಿದ್ರೆ ಅವರು ಕೂಡ ನೀವು ನಿಷ್ಠೂರ ಮಾಡ್ಕೊತೀರಾ. ಹಾಗಾಗಿ ಖಂಡಿತವಾಗಿಯೂ ಕೂಡ ನೀವು ಯಾರಿಗಾದ್ರೂ ಮಾತು ಕೊಡೋ ಮುನ್ನ ಗಮನನ ವಹಿಸಿ. ಅದರಲ್ಲೂ ಮೇಷರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಯಾರಿಗೂ ಕೂಡ ಮಾತು ಕೊಡೋಕೆ ಹೋಗಬೇಡಿ. ಇನ್ನು ನೀವೇ ಸಮಸ್ಯೆಗೆ ಗುರಿಯಾಗ್ಬಿಡ್ತೀರಾ. ಹೇಳಲಿಲ್ವಾ, ನೀವು ಯಾರಿಗಾದರೂ ನಾನಿವತ್ತು ಚೆನ್ನಾಗಿದ್ದೀನಿ ಅಂತ ಮಾತು ಕೊಟ್ಬಿಡ್ತೀರಾ. ಸಡನ್ನಾಗಿ ಯೋಚನೆ ಮಾಡದೆ ಹಿಂದೆ ಮುಂದೆ ನಾನು ಮಾಡಿಕೊಡ್ತೀನಿ ಅಂತ ನೀವೇನಾದರೂ ಒಂದು ವಿಷಯಕ್ಕೆ ನೀವೇ ಮಧ್ಯ ಇರ್ತೀರಾ. ಆದರೆ ಅದರಿಂದಲೇ ನೀವು ನಿಮಗೆ ನೀವೇ ಸಮಸ್ಯೆಗೆ ತಂದ್ಕೊಂಡ್ಬಿಡ್ತೀರಾ. ಹಾಗಾಗಿ ಎಚ್ಚರಿಕೆ ವಹಿಸೋದು ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ. ಆತುರತೆ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡಲೇಬಾರ್ದು. ಇನ್ನು ಹಠ ಸ್ವಭಾವ ಬೇಡವೇ ಬೇಡ. ನನಗದು ಬೇಕೇ ಬೇಕು, ನಾನು ಇದು ಮಾಡಲೇಬೇಕು, ಇದು ನನಗಾಗಲೇಬೇಕು ಅನ್ನೋದನ್ನು ಖಂಡಿತವಾಗಿಯೂ ಕೂಡ ನೀವು ಈ ತಿಂಗಳಲ್ಲಿ ನಿಲ್ಲಿಸಬೇಡಿ. ಇಷ್ಟೆಲ್ಲ ನೀವು ಎಚ್ಚರಿಕೆನ, ಇಷ್ಟೆಲ್ಲ ಘಟನೆಗಳನ್ನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿ ನೀವು ಪಾಲನೆ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ಶುಭ ಫಲನ ಅತಿಯಾಗಿ ಪಡ್ಕೊಳ್ತೀರಾ. ಇನ್ನು ನೀವೇನೇನು ಶಾಂತಿನ ಮಾಡ್ಕೊಬೇಕು, ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋದಾದರೆ ಶನಿ ಶಾಂತಿನ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಗುರುವಿನ ಶಾಂತಿಗಾಗಿ ಗುರುವಿನ ಆರಾಧನೆ ಮಾಡೋದ್ರಿಂದ ಗುರುವಿನ ಶಾಂತಿ ಅನ್ನೋದು ಕೂಡ ಆಗುತ್ತೆ. ನೋಡಿದ್ರಲ್ಲ, ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಷ್ಟೆಲ್ಲ ಶುಭ ಫಲಗಳಿದೆ, ಹಾಗೆಯೇ ಎಷ್ಟೆಲ್ಲ ಎಚ್ಚರಿಕೆನ ವಹಿಸಬೇಕಾಗಿರುತ್ತೆ ಅಂತ. ನಿಮ್ಮದು ಕೂಡ ಮೇಷರಾಶಿನ? ಹಾಗಾದರೆ ತಪ್ಪದೆ ನಿಮ್ಮ ಇಷ್ಟ ದೇವರ ಗುರುವಿನ ಹೆಸರನ್ನು ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.